ನಮಸ್ಕಾರ ಸ್ನೇಹಿತರೆ, ಜ್ಞಾನೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಮೊದಲನೇ ಪ್ರಶ್ನೆ ಹೀಗಿದೆ: ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಆಪ್ಷನ್ ಎ ನೊಬೆಲ್, ಆಪ್ಷನ್ ಬಿ ಪದ್ಮಶ್ರೀ, ಆಪ್ಷನ್ ಸಿ ಭಾರತ ರತ್ನ, ಆಪ್ಷನ್ ಡಿ ಪದ್ಮಭೂಷಣ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ರತ್ನ. ಭಾರತ ರತ್ನವು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಅತಿ ವೇಗವಾಗಿ ಬೆಳೆಯುವ ಸಸ್ಯ ಯಾವುದು? ಆಪ್ಷನ್ ಎ ತೆಂಗು, ಆಪ್ಷನ್ ಬಿ ಬಿದಿರು, ಆಪ್ಷನ್ ಸಿ ಅಡಿಕೆ, ಆಪ್ಷನ್ ಡಿ ಕಬ್ಬು. ಸರಿಯಾದ ಉತ್ತರ ಆಪ್ಷನ್ ಬಿ ಬಿದಿರು. ಬಿದಿರು ಅತ್ಯಂತ ವೇಗವಾಗಿ ಬೆಳೆಯುವ ಸಸ್ಯವಾಗಿದೆ. ಮುಂದಿನ ಪ್ರಶ್ನೆ: ಮಾನವನ ಯಾವ ಭಾಗದ ಸ್ನಾಯು ಅತ್ಯಂತ ಬಲಿಷ್ಠವಾದುದು? ಆಪ್ಷನ್ ಎ ಮೊಣಕಾಲು, ಆಪ್ಷನ್ ಬಿ ತಲೆ, ಆಪ್ಷನ್ ಸಿ ದವಡೆ, ಆಪ್ಷನ್ ಡಿ ಪಾದ. ಸರಿಯಾದ ಉತ್ತರ ಆಪ್ಷನ್ ಸಿ ದವಡೆ. ಮಾನವ ದೇಹದ ಅತ್ಯಂತ ಬಲಿಷ್ಠವಾದ ಸ್ನಾಯು ಎಂದರೆ ಅದು ದವಡೆಯಾಗಿದೆ. ಮುಂದಿನ ಪ್ರಶ್ನೆ: ಆಹಾರವನ್ನು ಫ್ರೀಜ್ ಮಾಡಲು ಫ್ರಿಡ್ಜ್ನಲ್ಲಿ ಬಳಸುವ ಅನಿಲ ಯಾವುದು? ಆಪ್ಷನ್ ಎ ಸಾರಜನಕ, ಆಪ್ಷನ್ ಬಿ ಆಮ್ಲಜನಕ, ಆಪ್ಷನ್ ಸಿ ಜಲಜನಕ, ಆಪ್ಷನ್ ಡಿ ಇಂಗಾಲ. ಸರಿಯಾದ ಉತ್ತರ ಆಪ್ಷನ್ ಎ ಸಾರಜನಕ. ಮುಂದಿನ ಪ್ರಶ್ನೆ: ವಿಕ್ಟೋರಿಯಾ ಜಲಪಾತ ಯಾವ ದೇಶದಲ್ಲಿದೆ? ಆಪ್ಷನ್ ಎ ಕೆನಡಾ, ಆಪ್ಷನ್ ಬಿ ನ್ಯೂಜಿಲೆಂಡ್, ಆಪ್ಷನ್ ಸಿ ಅರ್ಜೆಂಟೈನಾ, ಆಪ್ಷನ್ ಡಿ ಜಾಂಬಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ಜಾಂಬಿಯಾ. ಪ್ರಸಿದ್ಧ ವಿಕ್ಟೋರಿಯಾ ಜಲಪಾತವು ಜಾಂಬಿಯಾ ದೇಶದಲ್ಲಿದೆ. ಶ್ರೀಕೃಷ್ಣನ ಆಯುಧದ ಹೆಸರೇನು? ಆಪ್ಷನ್ ಎ ಸುದರ್ಶನ ಚಕ್ರ, ಆಪ್ಷನ್ ಬಿ ತ್ರಿಶೂಲ, ಆಪ್ಷನ್ ಸಿ ವಿಷ್ಣು ಚಕ್ರ, ಆಪ್ಷನ್ ಡಿ ಪಾಶುಪತಾಸ್ತ್ರ. ಸರಿಯಾದ ಉತ್ತರ ಆಪ್ಷನ್ ಎ ಸುದರ್ಶನ ಚಕ್ರ. ಸುದರ್ಶನ ಚಕ್ರವು ಶ್ರೀಕೃಷ್ಣನ ಆಯುಧವಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ: ಕನ್ನಡ ಎಂಬ ಹೆಸರು ಹೊಂದಿರುವ ತಾಲೂಕು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ. ಕನ್ನಡ ಎಂಬ ತಾಲೂಕು ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಮುಂದಿನ ಪ್ರಶ್ನೆ: ಮಾನವನ ಹಲ್ಲು ಮತ್ತು ಮೂಳೆಗಳಲ್ಲಿರುವ ಮುಖ್ಯ ಅಂಶ ಯಾವುದು? ಆಪ್ಷನ್ ಎ ಕಬ್ಬಿಣ, ಆಪ್ಷನ್ ಬಿ ಸೋಡಿಯಂ, ಆಪ್ಷನ್ ಸಿ ಕ್ಯಾಲ್ಸಿಯಂ, ಆಪ್ಷನ್ ಡಿ ಮೆಗ್ನೀಷಿಯಂ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಲ್ಸಿಯಂ. ಮಾನವನ ಹಲ್ಲು ಮತ್ತು ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಅಂಶವಿರುತ್ತದೆ. ಮುಂದಿನ ಪ್ರಶ್ನೆ: ಕಪ್ಪೆಯು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ? ಆಪ್ಷನ್ ಎ ಪನಾಮ, ಆಪ್ಷನ್ ಬಿ ಉತ್ತರ ಕೊರಿಯಾ, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ನ್ಯೂಜಿಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಪನಾಮ. ಕಪ್ಪೆಯು ಪನಾಮ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಕೊನೆಯ ಪ್ರಶ್ನೆ: ಶುಕ್ರವಾರದ ದಿನ ದೀಪದ ಎಣ್ಣೆಯಲ್ಲಿ ಏನು ಹಾಕಿದರೆ ಲಕ್ಷ್ಮಿ ಆಕರ್ಷಣೆಯಾಗುತ್ತದೆ? ಆಪ್ಷನ್ ಎ ಕರ್ಪೂರ, ಆಪ್ಷನ್ ಬಿ ಲವಂಗ, ಆಪ್ಷನ್ ಸಿ ಏಲಕ್ಕಿ, ಆಪ್ಷನ್ ಡಿ ಕಪ್ಪು ಎಳ್ಳು.
ಸರಿಯಾದ ಉತ್ತರ ಆಪ್ಷನ್ ಬಿ ಲವಂಗ. ಶುಕ್ರವಾರದ ದಿನ ದೇವರಿಗೆ ಹಚ್ಚುವ ದೀಪದ ಎಣ್ಣೆಯಲ್ಲಿ ಲವಂಗವನ್ನು ಹಾಕುವುದರಿಂದ ಲಕ್ಷ್ಮಿ ಆಕರ್ಷಣೆಯಾಗುತ್ತದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.